ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ. ಅದ್ರ ಜೊತೆಗೆ ಮಾರ್ಚ್ 15 ನಮ್ದು 103ನೇ ಬ್ಯಾಚು ಆಯೋಜನೆ ಮಾಡಿದ್ದೀವಿ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಹಾ, ಹೇಳಿ ಸರ್. ನಮ್ಮ ಬಗ್ಗೆ ಕೇಳಬೇಕಿತ್ತು, ಮನೆ ಕಟ್ಟೋದಿತ್ತು. ಹಾ ಸರ್, ನನ್ನ ಹೆಸರಲ್ಲಿ ಆಗ್ಬರುತ್ತಾ ಅಂತ ಕೇಳಬೇಕಿತ್ತು ಸರ್. ನನ್ನ ಡೇಟ್ ಆಫ್ ಬರ್ತ್ ಬಂದು. ನಿಮ್ಮ ಹೆಸರಲ್ಲಿ ಆಗ್ಬರುತ್ತಾ ಅಂದ್ರೆ ಅದು ಯಾವ ತರ, ಅದು ಮೀನಿಂಗ್? ಅದು ಅಂದ್ರೆ ನಾನ್ ಇವಾಗ ಕಟ್ಬೇಕು ಅಂತಿದ್ದೀವಿ. ನಿಮ್ದ್ರಲ್ಲಿ ಆಗ್ ಬಂದಿಲ್ಲ ಅಂದ್ರೆ ಯಾರಿಗ ಹೋಗೋಣ? ಯಾರ ಹತ್ರ ಹೋಗೋಣ? ನಿಮ್ಮ ಹೆಸರಲ್ಲಿ ಬಂದಿಲ್ಲ ಅಂದ್ರೆ ಇಟ್ ನಾಟ್ ಹಸ್ಬೆಂಡ್ ಹೆಸರಲ್ಲಿ ನೋಡ್ಬೇಕಾಗತ್ತ. ಆತರ ಮನೆ ಕಟ್ಟತಕ್ಕಂತ ಸಮಯ ತೋರಿಸುತ್ತೆ. ಅವ್ರ ಮನೆ ಇವ್ರ ಮನೆ ಅಂತ ಬರಲ್ಲ. ರಾಂಗ್ ಕ್ವಶನ್ ಆಕ್ಚುಲಿ. ಡೇಟ್ ಆಫ್ ಬರ್ತ್ ಹೇಳಿ. 12/2. ಓಕೆ. 1987. ಟೈಮ್ ಈವ್ನಿಂಗ್ ಸರ್. ಈವ್ನಿಂಗ್ 6:20 ಒಳಗಡೆ. 6:20 ಒಳಗಡೆ ಸರ್. 6:10, 6:15. ಹುಟ್ಟಿದ ಊರು? ಬ್ಯಾಂಗ್ಳೂರ್ ಸರ್. ಓಕೆ. ಇದೇ ಮೊದಲನೇ ಮನೆ ಕಟ್ತಾ ಇರೋದು? ಹೌದು ಸರ್. ಹೌದು ಸರ್. ಓಕೆ. 5-4-11 ಅಂಡರ್ಗ್ರೌಂಡ್ 4-11 ಇದೆ. ಬುಕ್ತಿಲಿ 8-6-9. ಸೈಟ್ ಆಲ್ರೆಡಿ ಇದ್ರೆ ನಿಮ್ಮ ಹತ್ರ ಮನೆ ಕಟ್ಟಕ್ಕೆ ಶುರು ಮಾಡಬಹುದು ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ಶನಿ ಅಂತರ್ಭುಕ್ತಿ ಬಂದಿದೆ. ಗುರು ಆದ್ಮೇಲೆ ನೆಕ್ಸ್ಟ್ ನಿಮಗೆ ಶನಿ ಕಾಂಬಿನೇಷನ್ ಬರುತ್ತೆ. ಸೊ ಶನಿ ಇಸ್ ದಿ ಕಾರಕ ಫಾರ್ ಬಿಲ್ಡಿಂಗ್. 2026 ಒಳಗಡೆ ಮ್ಯಾಕ್ಸಿಮಮ್ ನೀವು ಮನೆ ಕಟ್ತೀರಾ. ಖಂಡಿತ ಕಟ್ಬೋದು. ಏನು ನೆಗೆಟಿವ್ ಏನು ಕಾಂಬಿನೇಷನ್ ಇಲ್ಲ. ಅಂಡರ್ಗ್ರೌಂಡ್ ಅಲ್ಲಿ 5 ಜೊತೆ 4-11 ಇರೋದ್ರಿಂದ ಖಂಡಿತ ಕಟ್ತೀರಾ. ತೊಂದರೆ ಇಲ್ಲ. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಒಳ್ಳೇದಾಗ್ಲಿ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ಸೊ ಹಾಗೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಈಗ ವಾಸ್ತು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಮನೆ ಕಟ್ಟಬೇಕು ಅಂತಂದ್ರೆ ಫಸ್ಟ್ ಅವ್ರಿಗೆ ಮನೆ ಕಟ್ಟೋ ಆಲೋಚನೆ ಇರುತ್ತೆ. ಆಮೇಲೆ ಅಲ್ಲಿ ಏನಾದ್ರು ಸರಿಯಾಗಿ ಕಟ್ಟಿಲ್ಲ ಅಂತಂದ್ರೆ ನೀವು ಮತ್ತೆ ರೀಡು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ವಾಸ್ತು ನುರಿತರ ಹತ್ರ ತಿಳ್ಕೊಳ್ಳೋದು ಒಳ್ಳೇದು. ಹಾಗೆ ನಮ್ಮ ಸಂಸ್ಥೆಯಿಂದ ವಾಸ್ತು ಪ್ಲಾನ್ ಹಾಕ್ಕೊಡ್ತೀವಿ ನಾವು ನೀಟಾಗಿ. ಇನಿಷಿಯಲಿನೇ ವಿತ್ ಡೀಟೇಲಿಂಗು. ಇದುವರೆಗೂ 15,000 ಮನೆ ನಿವೇಶನದ ಬಗ್ಗೆ ನಾವು ಡಿಸೈನ್ ಮಾಡಿ ಕೊಟ್ಟಿದ್ದೀವಿ. ಕ್ಲಾಸಸ್ ಅಲ್ಲೂ ಸೇರಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಹಾ, ಹೇಳಿ. ಹಲೋ ಗುರುಜಿ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಗುರುಜಿ, ನಮ್ಗೆ ತುಂಬಾ ದಿನ ನಿಮ್ಗೆ ಕರೆ ಸಿಕ್ಕಿದೆ. ನನ್ ಪುಣ್ಯ ಅಂತ ಅನ್ಕೋತೀನಿ ಗುರುಜಿ. ಓಕೆ. ಅದು ಪುಣ್ಯ ಅನ್ನೋದು. ಆಯ್ತು. ಐ ಮೀನ್ ನನ್ ಲಕ್ಕ ಅಂತ ಅನ್ಕೋತೀನಿ ಗುರುಜಿ. ಆಯ್ತು. ಫ್ರೀ ಸಿಕ್ಕರೆ ಎಲ್ಲರಿಗೂ ಲಕ್ಕ. ಹೇಳಿ. ಹೇಳಿ, ಏನ್ ಕೇಳ್ಬೇಕು ಹೇಳಿ. ಗುರುಜಿ, ಇದು ನಾನು ಅದೇ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕು. ಗೌರ್ಮೆಂಟ್ ಜಾಬ್, ಅದು ಲಕ್ಕೆ. ಪ್ರಶ್ನೆಶಾಸ್ತ್ರನ ಏನು ಗುರುಜಿ? ಟೈಮಿಂಗ್ ಇದೆ ಗುರುಜಿ. ಗುರುಜಿ, April 1, 2000. 1 April 2000. 5:32 PM. ಸಾಯಂಕಾಲ 5:32. ಹುಟ್ಟಿದೂರು? ಸ್ವಾಮಿ ಬೆಂಗಳೂರು ಗುರುಜಿ. ನಿಮ್ಮಪ್ಪ ಗೌರ್ಮೆಂಟ್ ಅಲ್ಲಿ ಇದಾರಾ? ಇಲ್ಲ ಇಲ್ಲ ಗುರುಜಿ, ಕಾರ್ ಡ್ರೈವರ್ ಗುರುಜಿ. ಯಾರು ನಿಮ್ಗೆ ಗೌರ್ಮೆಂಟ್ ಅಲ್ಲಿ ಹೋದ್ರೆ ಒಳ್ಳೇದು ಅಂತ ಹೇಳಿದ್ದು?
ಗುರುಜಿ ಅಂದ್ರೆ ಒಳ್ಳೇದು ಅಂತಲ್ಲ ಗುರುಜಿ, ನಂಗೆ ತುಂಬಾ ಇಷ್ಟ ಗುರುಜಿ. ಅಂದ್ರೆ ಜಾಬ್ ಸೆಕ್ಯೂರಿಟಿ ಇರುತ್ತೆ ಅಂದ್ರೆ ಓತ್ಲ ಹೊಡಿಯಕ್ಕೆ ಇಷ್ಟ. ವೆರಿ ಗುಡ್. ಶುಕ್ರ ಆದ್ಮೇಲೆ ಸೂರ್ಯ, ಗುರುದಶ ಸೂರ್ಯ ಭುಕ್ತಿ 2026 ತೋರಿಸ್ತಾ ಇದೆ. 26, 27. ಹೌದಾ ಗುರುಜಿ? ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. 6-1-10 ಕಾಂಬಿನೇಷನ್ ಬುಧನಲ್ಲಿ ಬಂದಿದೆ. 6-10 ಇಸ್ ಗುಡ್. 10 ಕಾಂಬಿನೇಷನ್ ಇದೆ. ಬುಧನಿಗೆ ಕಾಂಬಿನೇಷನ್ ಬಂದಿರೋದ್ರಿಂದ ಒಂದು ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕೊಳ್ಳಿ. ಪ್ಲಸ್ 8th ಹೌಸ್ ಅಬ್ಸ್ಟಿಕಲ್ಸ್ ಕೊಡ್ತಕ್ಕಂಥ 8-4-7 ಕಾಂಬಿನೇಷನ್, ಮತ್ತೆ ಶನಿಲಿ 8-5-6 ಕಾಂಬಿನೇಷನ್. ಸೊ 4 ಕಡಲೆಕಾಳು ದಾನ ಮಾಡಿ. ಸ್ವಲ್ಪ ನಿಮಗೆ ಸೂರ್ಯ ಭುಕ್ತಿ ಬಂದಾಗ ಅಥವಾ ಸೂರ್ಯ ಅಂತರ್ಭುಕ್ತಿನೂ ಬಂದಾಗಲೂ ಸಿಗುತ್ತೆ. ಬಟ್ ಸೂರ್ಯ ಭುಕ್ತಿ ಇಸ್ ಮೋರ್ ಸ್ಟ್ರಾಂಗರ್. ಪ್ಲಸ್ ಚಂದ್ರನಲ್ಲಿರ್ತಕ್ಕಂಥ ನಕ್ಷತ್ರ ಲಾರ್ಡ್ ಮತ್ತೆ ಸಬ್ ಲಾರ್ಡ್ 11 ಇರೋದ್ರಿಂದ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ಹೇಳಿ. ನಮಸ್ಕಾರ. ಆರೋಗ್ಯ ಸಮಸ್ಯೆ ಇತ್ತು, ಅದ್ರ ಬಗ್ಗೆ ಕೇಳಬೇಕಿತ್ತು. ಜಾತಕನ ಪ್ರಶ್ನಾಶಾಸ್ತ್ರನ? ಜಾತಕ ಹೇಳಿ. ಜೂನ್ 8 ಜೂನ್ 1985. 8ನೇ ತಾರೀಕು ಜೂನ್ 1985. ಟೈಮ್ 86. ಹಾ. ಸಮಯ ಬೆಳಿಗ್ಗೆ 3:30 AM. ಹುಟ್ಟಿದೂರು ಬೆಂಗಳೂರು. ಸೊ ನಿಮ್ಮ ರಾಶಿ ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಸದ್ಯಕ್ಕೆ ರಾಹು ಮುಗ್ದಿದೆ, ಗುರು ಎಂಡ್ ಆಗ್ತಾ ಇದೆ. ಮುಂದಿನ ವರ್ಷ ಅಂದ್ರೆ ಇದೇ ವರ್ಷ ಆಗಸ್ಟ್ ಮುಗ್ದೋಗುತ್ತೆ ಗುರು ಆದ್ಮೇಲೆ ಬರ್ತಕ್ಕಂಥದ್ದು ಶನಿ 7-10. ಆರೋಗ್ಯ ಚೆನ್ನಾಗೇ ಆಗತ್ತಲ್ರಿ. ಮುಂದೆ ಆಗಸ್ಟ್ ಆದ್ಮೇಲೆ ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ. ಏನು ಟೆನ್ಷನ್ ತಗೊಳಂಗಿಲ್ಲ. ಇನ್ನೊಂದು ಗುರುಗಳೇ, ಏನ್ ಕೆಲಸ ಮಾಡಿದ್ರು ನಮಗೆ ಸಕ್ಸಸ್ ಅನ್ನೋದೇ ಇಲ್ಲ. ಆರೋಗ್ಯ ಹೊಟ್ಟೋಯ್ತಾ? ಆರೋಗ್ಯ ಸಮಸ್ಯೆ ಇದೆ. ಏನ್ ಆರೋಗ್ಯ ಸಮಸ್ಯೆ? ಮೈಕೈ ನೋವು, ತಲೆನೋವು, ಮತ್ತೆ ದಿನ ಏನೊಂದು ಇದೇ ಇರುತ್ತೆ ಪ್ರಾಬ್ಲಮ್. ಇದು ನಿಮ್ದೇ ತಾನೇ? ನಮ್ದೇ ಗುರುಗಳೇ. 38ಕ್ಕೆ ಅಷ್ಟೊಂದು ಮೈಕೈ ನೋವು ಏನ್ ಕೆಲ್ಸಕ್ಕೆ ಮಾಡ್ಕೊಂಡು ಮೈಕೈ ನೋವು? ನಮ್ದು ಮೈಕೈ ನೋವು ಅಂದ್ರೆ ತಲೆದೇ ಸಮಸ್ಯೆ ಗುರುಗಳ. ನನಗೆ ಯಾವಾಗೂ ತಲೆದೇ ಸಮಸ್ಯೆ ಬರುತ್ತೆ ಜಾಸ್ತಿ. ಫ್ಯಾನ್ ಹಾಕೊಂಡು ಮಲ್ಕೋಬೇಡಿ. ಮೈಂಡ್ ಫ್ರೆಶ್ ಅಪ್ ಇರೋದಿಲ್ಲ, ಯಾವಾಗೂ ತಲೆನೋವೇ ಸಮಸ್ಯೆ. ಫ್ಯಾನ್ ಹಾಕೊಂಡು ಮಲ್ಕೋಬೇಡಿ ಮೊದಲನೇದು. ಗುರುಗಳೇ. ಫ್ಯಾನ್ ಆಫ್ ಮಾಡಿ. ಅರ್ಥ ಆಯ್ತಾ? ಗುರುಗಳೇ. ಕಿವಿಗೆ ಒಂದು ಟವಲ್ ಕಟ್ಕೊಂಡು ಮಲ್ಕೊಳ್ಳಿ. ಕಿವಿ ಗುರುಗಳೇ. ಇಲ್ಲಿ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ನಕ್ಷತ್ರ ಮತ್ತೆ ಸಬ್ಲಾರ್ಡ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ 3-7 ಶುಕ್ರ ಒಂದ್ ಸ್ವಲ್ಪ ಏರಿ ಮೂವ್ಮೆಂಟ್ ಅಂತ ಹೇಳ್ತೀವಿ. ಜಲ ಮತ್ತೆ ನೀರು. ಸ್ವಲ್ಪ ಫ್ಯಾನ್ ಆಫ್ ಮಾಡ್ಕೊಂಡು ಕಷ್ಟ ಆದ್ರೂ ಮಲ್ಕೊಳ್ಳಿ. ತಲೆನೋವು ಬರಲ್ಲ. ಇವತ್ತಿಂದನೇ ಮಾಡಿ. ಬಿಸಿನೀರು ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಯಾಕಂದ್ರೆ ನೆಗೆಟಿವ್ ಕಾಂಬಿನೇಷನ್ ಇದ್ರೆ ಹೇಳ್ಬೇಕು. ಏನು ಇಲ್ಲದೆ ಸುಮ್ಮನೆ ನಾವು ಕತೆ ಕಟ್ಟಕ್ಕೆ ಕಾಂಪೌಂಡರ್ಗಳಲ್ಲ. ಯಾಕಂದ್ರೆ ಇಲ್ಲಿ 11-9 ಬಂದಿದೆ. ಇದು ಬರೀ 3rd ಹೌಸ್. ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್, ಸ್ವಲ್ಪ ಲೈಟ್ ಆಗಿರುತ್ತೆ. ಬಟ್ ಹೆಲ್ತ್ ವೈಸ್ ಇಟ್ ಇಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್. ಮುಂದಿನ ದಶ ನೋಡಿದಾಗ ನಾವು ಶನಿ ದಶ ನೋಡಿದಾಗ ಅಲ್ಲಿ ಯಾವುದೂ ಇಲ್ಲ. ಆಲ್ ಆರ್ ಗುಡ್ ಓನ್ಲಿ. ಇವೆಲ್ಲ 7 ಆಲ್ ಆರ್ ಗುಡ್. ಅಂತದೇನು ತೊಂದರೆ ಏನಿಲ್ಲ. ಒಂದು 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ. ಎಲ್ಲ ನೆಕ್ಸ್ಟ್ ಇಯರ್ ಬ್ಯೂಟಿಫುಲ್ ಆಗಿದೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ನಂಬರ್ ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 11. ಏನ್ ವಿಚಾರ? ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಗೌರ್ಮೆಂಟ್ ಜಾಬ್ 6ನೇ ಕಸ್ಪು ಅಥವಾ 11ನೇ ಕಸ್ಪು ಎರಡು ನೋಡೋಣ. 6 ಚಂದ್ರ 10 ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ತೋರಿಸ್ತಾ ಇದೆಯಲ್ಲಮ್ಮ. ಪರವಾಗಿಲ್ಲ, ಯೋಗ ಇದೆ. 9 ಪರವಾಗಿಲ್ಲ, ಸನ್ ಬಂದಿದೆ ನಕ್ಷತ್ರ. ಓಕೆ ಗುಡ್. ಬಟ್ ಇಲ್ಲಿ ನೋಡೋಣ ಯೋಗ ಯಾವಾಗ ಬರುತ್ತೆ ಅಂತ. ಅದು 2025 ಆಗಸ್ಟ್ ಚಂದ್ರ 10 ಬಂದಿದೆ. ಓಕೆ, ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರ್ದಿದ್ದೀರಾ. ಹತ್ರದಲ್ಲಿ ಬರ್ದಿದೆ ಅಂತ ತೋರಿಸ್ತದೆ. ಅಲ್ಲಲ್ಲಿ 8 ಇದೆ ಅಷ್ಟೇ. ಚೆನ್ನಾಗೇ ಬಂದಿದೆಯಲ್ಲ. ಎಷ್ಟು ಏಜ್? ಎಕ್ಸಾಮ್ ಬಂದಿಲ್ಲ ಅಂದ್ರೆ ನಾನು ಮಾಡಿಸ್ಕೊಡಕ್ಕಾಗಲ್ಲ. ಎಕ್ಸಾಮ್ ಬರೆದ್ರೆ ಸಕ್ಸಸ್ ತೋರಿಸ್ತಾ ಇದೆ. ಎಕ್ಸಾಮ್ ಯಾವ್ದು ಬರ್ದಿಲ್ವ ಇದುವರೆಗೂ? ಹಳೆಯದೆಲ್ಲ ಬರ್ದಿದ್ದೀನಿ ಗುರುಜಿ. ಅಷ್ಟೇ ಬರ್ತಿದ್ದೀನಿ. ಗುಡ್. ಚಂದ್ರದಶ ಮುಗಿದೋದ್ಮೇಲೆ ಮಂಗಳ 11-10 8 ಎಂಡಿಂಗ್ ಅಲ್ಲಿದೆ. ಸ್ವಲ್ಪ ಹೆಸರು ಕಾಳು ದಾನ ಮಾಡಿ ಫಸ್ಟ್ ಪಾಯಿಂಟ್ ಅಲ್ಲಿ. ಆಮೇಲೆ ಒಂದು ಬಲಗೈಗೆ ಕರಿ ದಾರ ಕಟ್ಕೊಳ್ಳಿ. ಮಂಗಳನ ಕಾಂಬಿನೇಷನ್ ಸ್ವಲ್ಪ ಕಷ್ಟದಿಂದ ಸಿಗುತ್ತೆ. ಯಾಕಂದ್ರೆ ಇದು ಮುಗಿದೋಗ್ತಾ ಇದೆ ಚಂದ್ರ. ನೀವು ಕೇಳಿರೋ ಇದರಲ್ಲಿ ಆಗಸ್ಟ್ ಒಳಗಡೆ ಸ್ಟ್ರಾಂಗ್ ಇದೆ. ಅದು ಬಿಟ್ರೆ ಮಂಗಳನಲ್ಲಿ ಅಂತೂ ಆಗೇ ಆಗುತ್ತೆ.
ಒಂದು 2 to 3 years ಒಳಗಡೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಗ್ರಹಗಳು ರೆಡಿಯಾಗಿ ಹೇಳಿದಾವೆ. ಸ್ವಲ್ಪ ಕಾಯ್ಬೇಕು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮ್ಮ ಹುಡುಗನ ಲಗ್ನದ ಒಂದ್ ಸ್ವಲ್ಪ ಕೇಳೋದೈತ್ರಿ ಸರ್. ಹಾ ಹೇಳಿ. ಡೇಟ್ ಆಫ್ ಬರ್ತ್ 15/2/2002. ಸಮಯ ರಾತ್ರಿ 10:30. 10:30. ಹುಟ್ಟಿದೂರು ಹುಟ್ಟಿದೂರು MK ಹುಬ್ಳಿ ಸರ್. MK ಹೋಬಳಿ. ಅದು ಇಲ್ಲಿ ಬರುತ್ತೋ ಗೊತ್ತಿಲ್ಲ. ಆ ಹತ್ರದಲ್ಲಿರೋ ತಾಲೂಕು ಹೇಳಿ. ಹತ್ರದಲ್ಲಿರೋದು ಹೋಬಳಿ ತಾಲೂಕು. ಕಿತ್ತೂರು ಸರ್. ಏನ್ ಪ್ರಶ್ನೆ? ಮದುವೆ ಬಗ್ಗೆ ಕೇಳೋದೈತ್ರಿ ಸರ್. ಏನ್ ಓದಿದ್ದಾರೆ? ಏನ್ ಕೆಲಸ ಮಾಡ್ತಾರೆ? ಅವ್ರ ನೇಕಾರಿಕೆ ಮಾಡ್ತಾರ್ರಿ. ನೇಕಾರಿಕೆ ರೀ. ಬೇಗ ಮಾಡ್ಬೇಕು ಅಂತಿದ್ದೀರಾ? 22 ಅಲ್ವ ವಯಸ್ಸಿಗೆ ಇನ್ನು? ಹಾ, ಅಂದ್ರ ನಮ್ಗ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಐತ್ರಿ. ಅದ್ರ ಮುಂದೆ ನಿಮ್ಮ ಆರೋಗ್ಯಕ್ಕೂ ಅವ್ರ ಮದುವೆಗೂ ಏನ್ ಸಂಬಂಧ ಅಂತ ಅರ್ಥ ಆಗಿಲ್ಲ. ಏನ್ ಅಂದ್ರೆ ಸೊಸೆ ಬಂದು ನಿಮ್ಗೆ ಸೇವೆ ಮಾಡ್ಬೇಕು ಅಂತನಾ? ಬೇರೆ ಯಾರು ಇಲ್ಲ ಇಲ್ರಿ. ನಮ್ಮ ಅಕಸ್ಮಾತ್ ನಾವ್ ಡೆತ್ ಆದ ನಾವ್ ಹುಡುಗನ್ ಮದುವೆ ಮಾಡೋರು ಯಾರು ಇಲ್ಲ ಮನ್ಯಾಗ. ನಿಮ್ಗೇನಾಗಿದೆ? ಸ್ವಲ್ಪ ದಾಸ ಐತ್ರಿ ಅದು. ಹಿರಿಯರ ಅಪ್ರೂವಲ್ ಇಂದ ಗುರುಭುಕ್ತಿಲಿ ಬೇಗ ಆಗುತ್ತೆ, ಶೀಘ್ರವಾಗಿ ಆಗುತ್ತೆ. ಬಟ್ ಆದ್ರೆ ನಿಮ್ಮ ಮಗನಿಗೆ ಸ್ವಲ್ಪ ಅಂತದ್ ಬೇಕು ಇಂಥದ್ ಬೇಕು ಅನ್ನೋ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. 5 ಅಂದ್ರೆ ಸ್ವಲ್ಪ ಇಂಟ್ರೆಸ್ಟೆಡ್ ಅಂತ ಬರುತ್ತೆ. ಸೊ ಯಾರು ನೋಡಿರೋದು ತಿಳಿದಿರೋದು ಅವ್ನಿಗೆ ಗೊತ್ತಿರೋದು ಯಾವ್ದಾದ್ರು ಇದ್ರೆ ಶೀಘ್ರವಾಗಿ ಮಾಡ್ಕೊಳ್ಬಹುದು. ಗುರುಭುಕ್ತಿ ಮಾಡೋ ಅಷ್ಟಕ್ಕೆ ಬರುತ್ತೆ. ಗುರು ಆದ ನಂತರ ನೆಕ್ಸ್ಟ್ ಶನಿಲಿ ಆಗಲ್ಲ. ಈಗ ಟೈಮು ಶಾರ್ಟ್ ಪೀರಿಯಡ್ ಅಲ್ಲೇ ತೋರಿಸ್ತಾ ಇರೋದ್ರಿಂದ 2026 ಫೆಬ್ರವರಿ ಒಳಗಡೆ ಮದುವೆ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಕಷ್ಟ. 1 year 2 year. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕು ಸರ್. ಆಕೆ ಹೇಳಿ. ಇಂಜಿನಿಯರಿಂಗ್ ಮಾಡ್ತಾಳ. ಬೆಂಗಳೂರಲ್ಲಿ 1-2 ಕಂಪ್ನಿ ಇಂಟರ್ವ್ಯೂ ಮಾಡ್ತಾಳ. ಅದು ಸಕ್ಸಸ್ ಆಗುತ್ತೋ ಜಾಯಿನ್ ಆಗ್ತಾಳ ಹೆಂಗ ಅಂತೇಳಿ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 18/3/2002. 18/3/2000. ಬೆಳಿಗ್ಗೆ 8:10. 18/3/2002. ಸಮಯ ಬೆಳಿಗ್ಗೆ 8:10. ಹುಟ್ಟಿದೂರು ದಾವಣಗೆರೆ. ದಾವಣಗೆರೆ. (2002). 2-7-11 ಗುರು ಆದ್ಮೇಲೆ ಶನಿ 1-5-3 2-7-11. ಸೆಕೆಂಡ್ ಹೌಸು ಸ್ವಲ್ಪ ಲೋವರ್ ಲೆವೆಲ್ ಸಿಗುತ್ತೆ. ದಶಾ 12. ಓಕೆ. ಭುಕ್ತಿ ಗುರು ಅಂತರ್ಭುಕ್ತಿನೇ ನಡೀತಾ ಇದೆ. ಸ್ಯಾಟ್ರನ್ ನಲ್ಲಿ 1-5 ವಿತ್ ಲಾಟ್ ಆಫ್ ಎಫರ್ಟ್. ಎಲ್ಲಿವರೆಗೂ ಟೈಮ್ ಇದೆ? ಚಂದ್ರ 2020 ಗುರು ಶನಿ 5ನೇ ತಾರೀಕು ಫೆಬ್ರವರಿಯಲ್ಲೇ ಸಿಗುತ್ತೆ. 5ನೇ ತಾರೀಕು ಫೆಬ್ರವರಿ ಒಳಗಡೆ ಸಿಗುತ್ತೆ. ಬಟ್ ಆದ್ರೆ ಸ್ಯಾಲ್ರಿ ಅಷ್ಟೊಂದು ಸಿಗಲ್ಲ. ಬಟ್ ಏನೋ ಸಿಕ್ಕಿರೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಗ್ರಹಗಳನ್ನ ಮಾತ್ರ ಬ್ಲೇಮ್ ಮಾಡಂಗಿಲ್ಲ. ತುಂಬಾ ಜನ ಹಂಗೆ ಮಾಡ್ತಾರೆ. ನನಗೆ ಒಂದು ಕೇಸ್ ಬಂದಿದೆ. ಇದೇ ತರ ಕೆಲಸ ಸಿಗುತ್ತೆ ಅಂತ ನಾನು ಹೇಳಿದ್ದೆ. ಹೌದು, ಒಪ್ಕೊಳ್ತೀನಿ. ಅವ್ರು ಬಂದು ಮತ್ತೆ ಕಾಲ್ ಮಾಡಿದ್ರು. ಅವ್ರ ತಾಯಿನೋ ಯಾರೋ ದೊಡ್ಡವ್ರು ಏನ್ ಮಾಡಿದ್ರು, ಸರ್ ನೀವು ಕೆಲಸ ಸಿಕ್ಬಿಡುತ್ತೆ, ಮಾರ್ಚ್ ಮ್ಯಾಕ್ಸಿಮಮ್ ಏಪ್ರಿಲ್ ಸಿಗುತ್ತೆ ಸರ್, ಅಕ್ಟೋಬರ್ ಸಿಕ್ಕಿಲ್ಲ ಅಂತ. ಇಲ್ಲ, ಕಾಂಬಿನೇಷನ್ ನಾನು ಬಂದಾಗ ನೀವು ಕೊಟ್ಟಿರೋ ಟೈಮ್ ಎಲ್ಲ ಕರೆಕ್ಟ್ ಆಗಿದ್ದಾಗ 100% ಆಗಿದೆ ಅಂತ ಹೇಳಿದ್ವಿ. ಅದೆಲ್ಲ ಮಾತಾಡ್ತಾನೆ ಇದ್ವಿ ಹಂಗೆ ಆಲ್ಮೋಸ್ಟ್ ಒಂದು 10 ನಿಮಿಷ. ಇದೊಂದು ರೀಸೆಂಟ್ ಕೇಸು. ಆಮೇಲೆ ತಗಡ್ರಿ ನನ್ನ ಮಗಳೇ ಬಂದ್ರು ಅಂತ ಕೇಳಿದ್ರು. ಸರಿ ಕೊಡಿ, ಅವ್ರು ಮಾತಾಡ್ತೀನಿ. ಎಷ್ಟು ಇಂಟರ್ವ್ಯೂ ನೀವು ಸಕ್ಸಸ್ ಆಯ್ತು ಅಂತ ಕೇಳಿದೆ ಡೈರೆಕ್ಟ್ ಆಗಿ. ಸರ್ ಒಂದು 3 ಸಕ್ಸಸ್ ಆಯ್ತು ಸರ್ ಅಂತಂದ್ರು. ಹೌದಾ, ಅಂದ್ರೆ ನಿಮಗೆ ಕಾಲ್ ಫಾರ್ ಮಾಡಿದ್ರ ಕೆಲಸ? ಬಂದ್ರು, ಬಟ್ ಸ್ಯಾಲ್ರಿ ನಂಗೆ ಇಷ್ಟ ಆಗಿಲ್ಲ ಸರ್ ಅಂದ್ರು. ಇದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಜನಗಳು ಒಬ್ಬರ ಹತ್ರ ಕನ್ಸಲ್ಟೇಷನ್ ತಗೊಳ್ಳೋದು, ಗುರುಗಳ ಹತ್ರ ತಗೊಂಡ್ರೆ ಒಂಥರ ದುರಾಂಕಾರಗಳು ಜಾಸ್ತಿ ಮಾಡ್ಬಿಡ್ತಾರೆ. ಇಲ್ಲಿ ನಾವು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತೆಲ್ಲ ಹೇಳಕ್ಕಾಗಲ್ಲ. ನಾವು ಕಾಂಪೌಂಡರ್ಗಳಲ್ಲ ಇಲ್ಲಿ ಕೂತಿರೋರು. ಇಟ್ ಈಸ್ ಆಲ್ ದಿ ಲೆವೆಲ್ ಆಫ್ ಇಂಟ್ರೆಸ್ಟ್. ಜಾಬ್ ಸಿಗೋ ಕಾಂಬಿನೇಷನ್ ಅಷ್ಟೇ ಹೇಳುತ್ತೆ. ವೆದರ್ ಇಟ್ ಇಸ್ ಎ ಪ್ರೈವೇಟ್ ಕಂಪನಿ ಆರ್ ಎ ಗವರ್ಮೆಂಟ್ ಕಂಪನಿ ಅಥವಾ ಯಾವ್ದಾದ್ರು ಒಂದು ವಿಚಾರದಲ್ಲಿ ಜಾಬ್ ಅನ್ನೋ ಕಾಂಬಿನೇಷನ್. ಈಗ ಅವ್ರಿಗೆ ಊಟ ಸಿಗ್ತಕ್ಕಂಥ ಸಮಯ ಅಂತ ಬರುತ್ತೆ ಅಷ್ಟೇ. ಅಲ್ಲಿ ಅಂದ್ರೆ ನಾವು ದುಡಿದ್ರೆ ಊಟ ಸಿಗುತ್ತೆ, ದುಡಿದ್ರೆ ನಮ್ಗೆ ಕಾಸು ಸಿಗುವಂತ ಸಮಯ ತೋರಿಸುತ್ತೆ.
ಇಂಥದ್ರಲ್ಲಿ ಸಿಗಬೇಕು ಅಂಥದ್ರಲ್ಲಿ ಸಿಗಬೇಕು ಅನ್ನೋ ಒಂದು ಲೈಕಿಂಗ್ಸ್ ನಾವು ಎಲ್ಲಿಂದ ತಗೊಂಬರಕಾಗತ್ತೆ, ಇಲ್ಲಿ ಹೇಳಕ್ಕಾಗತ್ತೆ. ನೀವು ಇಷ್ಟಪಟ್ಟಿರೋದೇ ಸಿಗುತ್ತೆ ಅನ್ನಕ್ಕೆ ಇಲ್ಲೇನು ಬರ್ದಿರುತ್ತಾ? ಅಲ್ಲಿ ಗ್ರಹಗಳು ಬರ್ದ್ಕೊಟ್ಟಿರ್ತಾವ ಅಲ್ಲಿ ಇಲ್ಲಿ. ಓಕೆ, ಪ್ಲಾನೆಟ್ಸ್ ಆರ್ ಗಿವಿಂಗ್ ರಿಸಲ್ಟ್ಸ್ ಆಸ್ ಪರ್ ದಿ ಡಿಸೈರ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ಇರುತ್ತಾ? ಕೆಲವರು ಎಜುಕೇಟೆಡ್ ಇರ್ತಾರೆ, ಅವ್ರು ಎಜುಕೇಟೆಡೇ, ತಂದೆ ತಾಯಿನೂ ಎಜುಕೇಟೆಡೇ. ನಂಬರ್ 1 ಫೂಲಿಶ್ ಪೀಪಲ್ ಅವರು. ಅವ್ರ ಹೆಸರು ಹೇಳಕ್ಕೂ ಇಷ್ಟ ಆಗಲ್ಲ. ಆಮೇಲೆ ಆ ಹುಡುಗಿನೇ ಸಾರಿ ಕೇಳಿದ್ಲು ಕೊನೆಗೆ. ಅದೇನೋ ಅವಾಗ ಕನ್ಸಲ್ಟೇಷನ್ ತಗೊಂಡಿದ್ದು ಸರಿಗಾಗಿಲ್ಲ, ಅದು ಇನ್ನೊಂದ್ಸರಿ ದುಡ್ಡು ಹಾಕಿದ್ರು, ಪರವಾಗಿಲ್ಲ ಆಯ್ತು. ಸಾರಿ, ಐ ಅಂಡರ್ಸ್ಟ್ಯಾಂಡ್. ಪ್ಲಾನೆಟ್ ಅವ್ರಿಗೆ ಕೇಳಿದೆ, ಹುಡುಗಿ ಕೇಳಿದೆ, ಪ್ಲಾನೆಟರಿ ಪೊಸಿಷನ್ಸ್ ನಿಮಗೆ ಸ್ಯಾಲರಿ ಬರುತ್ತೆ ಅಂತ ಹೇಳಕ್ಕಾಗತ್ತಾ? ಇಟ್ ಓನ್ಲಿ ಇಂಡಿಕೇಟ್ಸ್ ದಿ ಟೈಮ್, ಇಟ್ ಓನ್ಲಿ ಇಂಡಿಕೇಟ್ಸ್ ದಿ ಗುಡ್ ಟೈಮ್, ಇಟ್ ಓನ್ಲಿ ಇಂಡಿಕೇಟ್ಸ್ ದಿ ಬ್ಯಾಡ್ ಟೈಮ್ ಅಷ್ಟೇ. ಜಾಬ್ ಸಿಗುತ್ತೆ, ಸಿಗಲ್ಲ. ಸ್ಯಾಲ್ರಿ ಅದೆಲ್ಲ ಅದು ಹೇಳಕ್ಕೆ ಅದೆಲ್ಲ ಇಲ್ಲ. ಅಸ್ಟ್ರಾಲಜಿ ಇಸ್ ನಾಟ್ ಇನ್ ಟು ದಟ್. ಆಮೇಲೆ ಅವರು ಸಾರಿ ಕೇಳಿದ್ಮೇಲೆ ಅವರು ಎಜುಕೇಟೆಡ್. ಏನ್ ಮಾಡ್ತಾರೆ ಕೆಲಸ ಅಂದ್ರೆ, ಯಾರೋ ಬ್ಯಾಂಕಲ್ಲಿ ದುಡ್ಡು ಇದಾಗಿ ರಿಟೈರ್ಡ್ ಆಗಿದಂತೆ, ಅವರು ಟೀಚರ್ ಅಂತೆ ಅವರ ತಾಯಿ. ಇಂಥ ಎಜುಕೇಟೆಡ್ ಫೂಲ್ಸ್ ಅಂತಾನೆ ಕರಿತೀನಿ ನಾನು. ತುಂಬಾ ಜನ ಎಜುಕೇಟೆಡ್ ಫೂಲ್ಸ್ ಆಗಿರೋದು ನನ್ನ ಅನುಭವದಲ್ಲಿ ನೋಡಿದೀನಿ. ಆಮೇಲೆ ತುಂಬಾ ಜನ ಹೋಗಿ ಈ ಕಾಂಪೌಂಡರ್ ಹತ್ರ ಹೋಗಿ ಆ ಹೋಮ ಈ ಹೋಮ ಮಾಡಿಸಿರೋರು ಎಜುಕೇಟೆಡ್ಗಳೇ. ಈ ನಾರ್ಮಲ್ ಆಗಿರೋರು, ಸ್ವಲ್ಪ ವ್ಯವಹಾರ ಜ್ಞಾನ ಇರೋರು ಅವೆಲ್ಲ ಮಾಡಕ್ ಹೋಗಲ್ಲ. ನಾನು ನೋಡಿದೀನಿ, ತುಂಬಾ ಯೋಚನೆ ಮಾಡ್ತಾರೆ. 30,000 ಹಾಕಿದ್ರೆ ಏನ್ ಗ್ಯಾರಂಟಿ, ನಿಜಾನ ಮಾಡ್ತಾರೆ. ಎಜುಕೇಟೆಡ್ ಅವ್ರಿಗೆ ದುಡ್ಡು ಬಂದ್ಬಿಟ್ಟಿರುತ್ತೆ, ಕಾಮನ್ ಸೆನ್ಸ್ ಕಮ್ಮಿ. ಎಜುಕೇಟೆಡ್ ಅಂತಂದ್ರೆ ಏನು? ದೇ ವುಡ್ ಹ್ಯಾವ್ ಲರ್ನ್ಡ್ ಎ ಸಬ್ಜೆಕ್ಟ್ ಅಷ್ಟೇ, ಅದನ್ನ ಎಜುಕೇಟೆಡ್ ಅಂತಾರೆ. ಬಟ್ ಎಜುಕೇಶನ್ ಇಸ್ ನೆವರ್ ಎ ಕಾಮನ್ ಸೆನ್ಸ್. ಎಜುಕೇಟೇಷನ್ ಇಸ್ ನೆವರ್ ಎ ಕಾಮನ್ ಸೆನ್ಸ್. ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ಎಲ್ಲರೂ. ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಲಿಮಿಟೇಷನ್ಸ್ ಇರುತ್ತೆ. ಈಗ ಅವ್ರು ಮಾಡಿರೋ ಕೆಲಸಗಳಲ್ಲಿ, ಅವ್ರು ಹೋಗೋ ಕೆಲಸಗಳಲ್ಲಿ ಲಿಮಿಟೇಷನ್ಸ್ ಇರಲ್ವಾ? ಲಿಮಿಟೇಷನ್ಸ್. ಇವತ್ತು ದಿವಸ ಒಂದು ದುಡ್ಡು ಡ್ರಾ ಮಾಡ್ಕೋಬೇಕು ಅಂದ್ರೆ ಲಿಮಿಟೇಷನ್ಸ್ ಇರುತ್ತೆ ಬ್ಯಾಂಕಲ್ಲಿ. ನನ್ ದುಡ್ಡ್ರಿ, ನನ್ನ ಅಕೌಂಟಲ್ಲಿ 10 ಲಕ್ಷ ಇದೆ ರೀ, ಕೊಡ್ರಿ ಅಂದ್ರೆ, ಇಲ್ಲ ಸರ್ ಒಂದ್ ದಿವಸಕ್ಕೆ ಇಷ್ಟೇ ಡ್ರಾ ಮಾಡೋದು ಲಿಮಿಟ್. ದೇರ್ ಆರ್ ಲಿಮಿಟೇಷನ್ಸ್. ಹಂಗೆ ಎಲ್ಲದರಲ್ಲೂ ಲಿಮಿಟೇಷನ್ಸ್ ಇರುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಾ, ಹೇಳಿ. ನನ್ನ ಮಗಳದ ಮದುವೆ ಬಗ್ಗೆ ಕೇಳ್ಬೇಕು. ಡೇಟ್ ಆಫ್ ಬರ್ತಾ ಪ್ರಶ್ನಶಾಸ್ತ್ರನ? ಡೇಟ್ ಆಫ್ ಬರ್ತ್ ಹೇಳಿ. 11/1/1993 ರೀ. ಸಮಯ 10:15 ರೀ ರಾತ್ರಿ. 10:15. ಹುಟ್ಟಿದ ಊರು? ಬಾಗಲಕೋಟ್ರಿ. ಬಾಗಲಕೋಟೆ. 11 ಜನವರಿ 1993. ಸಿಂಹ ಲಗ್ನ, ಸಿಂಹ ರಾಶಿ. ಕರೆಕ್ಟಾ? ಮಗ ನಕ್ಷತ್ರ 4ನೇ ಪಾದ. ಸದ್ಯಕ್ಕೆ ದಶಾ ಎಸ್ ಅನ್ನತ ನೋಡೋಣ. 2030 2020ರಿಂದ 30 ಚಂದ್ರ. 2025 ನವೆಂಬರ್ಗೂ ಶನಿ. ಶನಿ ನೋಡೋಣ. ಚಂದ್ರ ಪ್ರಮೋಟ್ ಮಾಡ್ತಾ ಇದ್ದಾನ? 10-1-5-6 ಪ್ರಮೋಟ್ ಮಾಡ್ತಾ ಇಲ್ಲ. ಕರಿಯರ್ ಮೇಲೆ ಫೋಕಸ್ ಇದೆ. ನೆಕ್ಸ್ಟ್ ಶನಿ 10-4-9 ಇಲ್ಲ, ಕೆರಿಯರ್ ಫೋಕಸ್ ತೋರಿಸ್ತಾ ಇದೆ. ಕರೆಕ್ಟ್ ಆಗಿರೋದು, ಮ್ಯಾಚ್ ಆಗಿರೋದು ಇವ್ರಿಗೆ ಸಿಗೋದು ಕಷ್ಟ ಮೇಡಮ್. ಕರೆಕ್ಟ್ ಆಗಿರೋದು, ಮ್ಯಾಚ್ ಆಗಿರೋದು ಸಿಗೋದು ಕಷ್ಟ. ಯಾಕೆ ಅಂದ್ರೆ ಇವ್ರಿಗೆ ಎಜುಕೇಶನ್ ತಕ್ಕನಾಗಿ ಅಥವಾ ಅವ್ರ ಎಜುಕೇಶನ್ ತಕ್ಕನಾಗಿ ಜಾಬ್ ಇರಲ್ಲ. ಜಾಬ್ ಕರೆಕ್ಟ್ ಆಗಿದ್ರೆ ಕುಂಡಲಿ ಮ್ಯಾಚ್ ಆಗಲ್ಲ. ಕುಂಡಲಿ ಜಾಬ್ ಎಲ್ಲ ಮ್ಯಾಚ್ ಆದ್ರೆ ಮನೆತನ ಮ್ಯಾಚ್ ಆಗಲ್ಲ. ಆ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ. ಇದಕ್ಕೆ ಸ್ವಲ್ಪ ಟೈಮು ನೋಡಿಕೊಂಡು ಕಾಂಪ್ರಮೈಸಿಂಗ್ ಕಾಂಬಿನೇಷನ್ ಇರಬೇಕು. ಯಾಕೆಂದ್ರೆ ನಾವು ಮ್ಯಾರೇಜ್ ಅಂತ ಹಾಕಿದ್ರೆ ಸಾಕಷ್ಟು ಅಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲ ಡೌನ್ ಕಾಂಬಿನೇಷನ್ ಇದೆ. ಎಂಗೇಜ್ಮೆಂಟ್ ಬ್ರೇಕ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ, ಯಾಕಂದ್ರೆ ಪ್ಲಾನೆಟರಿ ಇಂಡಿಕೇಶನ್ ಕೊಟ್ಟಾಗ ಸಮಾಧಾನದಿಂದ ಯೋಚನೆ ಮಾಡಿ. ಕೇಳಿಸ್ತಾ ಇದೆಯಾ? ಹೇಳಿ. ಈಗ 31 ವರ್ಷ ಆಯ್ತು, 32 ನಡೀತಾ ಇದೆ. ಈಗ ಯಾಕೆ ಲೇಟ್ ಆಯ್ತು ನಿಮ್ ಪ್ರಕಾರ? ಅದು ಹಿಂಗ ಆಗಾಕತೈತ್ರಿ. ಒಟ್ಟ ಕೂಡೇ ಬರೋವಲ್ತ್ರಿ ಒಟ್ಟ. ಸೊ ನಾನು ಹೇಳ್ದಂಗೆ ಆಗ್ತಾ ಇದೆ. ಅದೇ ಅವ್ರದ್ದು ಮ್ಯಾಚ್ ಆಗಲ್ಲ, ಜಾಬ್ ಮ್ಯಾಚ್ ಆಗಲ್ಲ. ಜಾಬ್ ಮ್ಯಾಚ್ ಆದ್ರೆ ಮನೆ ಮ್ಯಾಚ್ ಆಗಲ್ಲ, ಮನೆ ಮ್ಯಾಚ್ ಆದ್ರೆ ಜಾತಕ ಮ್ಯಾಚ್ ಆಗಲ್ಲ, ಕೊನೆಗೆಲ್ಲಾ ಮ್ಯಾಚ್ ಆದ್ರೆ ನಾವುಗಳೇ ಮ್ಯಾಚ್ ಆಗಲ್ಲ. ಹಂಗಾಗ್ಬಿಟ್ಟಿದೆ. ಇದು ಸ್ವಲ್ಪ ನೀವು ಈ ಶನಿ ಭುಕ್ತಿ ಆದ ನಂತರ ಬುಧ ಭುಕ್ತಿ ಬರುತ್ತೆ, ಅದು ಇದ್ದೂ ಕಷ್ಟ ಆಗುತ್ತೆ. ಡಿಲೇ ಮಾಡ್ಕೋತೀರಾ. ನಾನು ಒಂದೇ ಒಂದು ಸಜೆಷನ್ ಕೊಡ್ತೀನಿ. ಇದೆಲ್ಲ ಬಿಟ್ಬಿಟ್ಟು ಹುಡುಗ ಹುಡುಗಿ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಚೆನ್ನಾಗಿ ಮಾತಾಡಿಸಿ, ಚೆನ್ನಾಗಿ ಬಾಳ್ವೆ ಮಾಡೋಕ್ಕೆ ಕಾಂಬಿನೇಷನ್ಸ್ ಸ್ವಲ್ಪ ನೆಗೆಟಿವ್ ಬಂದಿರೋದ್ರಿಂದ ತೀರಾ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ತೀರಾ ಇದರಲ್ಲಿ ಇನ್ವಾಲ್ವ್ ಆಗಿ ಜಾತಕನೇ ಇಂಪಾರ್ಟೆಂಟ್ ಅಂತ ಹೋಗ್ಬೇಡಿ. ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರಿಬ್ರು ಮಾತಾಡಿಕೊಂಡು ಮುಗಿಸ್ಕೊಳ್ಳೋದು ನೋಡಿ. ನೆಕ್ಸ್ಟ್ ಇಯರ್ ಒಳಗಡೆನೆ ಫೆಬ್ರವರಿಗೆ ಆಗ್ಬೇಕು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ
ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.